ಟಿವಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ಕೆಲವೊಂದಷ್ಟು ಕೆಲಸಗಳು ಅಥವಾ ಕೆಲವೊಂದಷ್ಟು ಪೆಂಡಿಂಗ್ ವರ್ಕ್ಗಳು ಹೇಗಿರುತ್ತೆ ಅಂದರೆ, ಒಂದು ದಿನದಲ್ಲಿ ನಮ್ಗೆ ಇದು ಆಗ್ಬಿಡ್ಬೇಕು, ಅಥವಾ 2 ದಿನದಲ್ಲಿ ಆಗ್ಬಿಡ್ಬೇಕು, ಅಥವಾ 1 ವಾರದಲ್ಲಾದರೂ ಆಗಬೇಕು ಅಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪಿಟ್ಟಿರ್ತೀವಿ. ಅಥವಾ ಕೆಲವೊಂದಷ್ಟು ಕೆಲಸಗಳು ಅದೇ ಒಂದು ಟೈಮ್ ಲೈನಲ್ಲಿ ಆಗಬೇಕಾಗಿರುತ್ತೆ. ಆದರೆ ಈ ರೀತಿಯಾದಂಥ ಕೆಲಸಗಳು ಇದೇ ಒಂದು ಟೈಮ್ ಲೈನಲ್ಲಿ ಅಥವಾ ಕೆಲವೊಂದಷ್ಟು ದಿನಗಳಲ್ಲಿ 1-2 ದಿನಗಳಲ್ಲಿ ಆಗಲೇಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಯಾವ ರೀತಿ ಸಾಧ್ಯ ಆಗುತ್ತೆ ಈ ಎಲ್ಲ ಕೆಲಸ ಕಾರ್ಯಗಳು ನೆರವೇರೋದಕ್ಕೆ ಇಷ್ಟು ಕಡಿಮೆ ಸಮಯದಲ್ಲಿ? ಇದು ಸಾಧ್ಯನಾ? ಈ ಪರಿಹಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿದಂತೆ ಖ್ಯಾತ ಜ್ಯೋತಿಷ್ಯರಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಒಂದಷ್ಟು ಕೆಲಸಗಳು ನಮಗೆ 1 ದಿನದಲ್ಲಿ ಆಗಬೇಕು, 2 ದಿನದಲ್ಲಿ ಆಗಬೇಕು ಅನ್ನುವಂಥ ನಮಗೆ ಫಾಸ್ಟಾಗಿ ಕೆಲಸ ಆಗಬೇಕು ಅಂತ ಇರುತ್ತೆ ಗುರುಗಳೇ. ಇದು ಸಾಧ್ಯ ಆಗುತ್ತಾ? ಜಗತ್ತೇ ಭಾಳ ಫಾಸ್ಟ್ ಇದೆ. ಹಾಂ, ಎಲ್ಲ ಅವಾಗಲೇ ಆಗಬೇಕು. ಹಿಂದೆ ಬಟ್ಟೆ ಆದರೂ ಹೊಲಿಸ್ತಿದ್ರು, ಈಗ ರೆಡಿಮೇಡ್ ಕೆಲಸ. ಸ್ಪಾಟಲ್ಲೇ ಆಗಬೇಕು, ಬೇಗನೆ ಆಗಬೇಕು, ಕೆಲಸ ಮುಗಿಬೇಕು. ಈ ಮನಸ್ಥಿತಿ ಹಾಗೆ ನಡೀತಾ ಇದೆ. ಬಟ್ ಕೆಲಸ ಮಾಡಿದ್ರೆ ತಾನೇ ಆಗೋದು. ಸುಮ್ಮನೆ ಕೂತ್ಕೊಂಡು ಕೆಲಸ ಆಗಲೇಬೇಕು ನನಗೆ ಇವತ್ತು ಅಂತಂದರೆ ಆಗಲ್ಲ. ಆ ಕೆಲಸ ಮುಗಿಸಿದ್ರೆ ತಾನೇ ಕೆಲಸ ಆಗೋದು. ಕೆಲಸ ಮಾಡೋವಂಥವನು ಮನುಷ್ಯ, ಆ ಕೆಲಸ ಮುಗಿಸೋನು ಮನುಷ್ಯ. ಅವ್ನು ಮುಗಿಸಿದ್ರೆ ಆಗುತ್ತೆ. ಅಲ್ಲ ಗುರುಗಳೇ, ನಮ್ಗೆ ಇವಾಗ 1 ದಿನದಲ್ಲಿ ಆಗಬೇಕು, 2 ದಿನದಲ್ಲಿ ಆಗಬೇಕು, ಆಗುತ್ತಾ? ಆಗ್ಬೇಕಂತಂದ್ರೆ ಆ ಕೆಲಸ ಮಾಡಬೇಕಲ್ಲ. ಮನುಷ್ಯನಿಂದ ನಿರ್ಮಾಣ ಆಗಿದೆ ಕೆಲಸ. ಆ ಮನುಷ್ಯನೇ ಮುಕ್ತಾಯ ಮಾಡಿದ್ರೆ ಕೆಲಸ ಆಗುತ್ತೆ. ಅವನ ಮನಸ್ಥಿತಿ ಅದು. ಆದರೆ ಕೆಲವೊಮ್ಮೆ ನಿಲುಕದ ವಿಚಾರಗಳು ಇರ್ತವೆ. ಯಾವ ಸ್ಥಿತಿಯಲ್ಲಿ ನಾವು ನೋಡ್ಬೋದು ಅಂತಂದ್ರೆ, ಇದನ್ನ ನನಗೇನೋ ಒಂದು ಜಾಬ್ ಲೆಟರ್ ಬರಬೇಕಾಗಿದೆ. ಸುಮ್ಮನೆ ಉದಾಹರಣೆ ತೊಗೊಳೋದಾದ್ರೆ, ನನಗೆ ಇವತ್ತು ಬರಬೇಕು, ನಾಳೆ ಬರಬೇಕು, ಅಥವಾ 7 ದಿನದಲ್ಲಿ ಬರಬೇಕು ಅಂತ ನಿಮ್ಮ ಒಂದು ವಿಚಾರ ವ್ಯವಸ್ಥೆಯಲ್ಲಿ ನಾವು ನೋಡೋದು. ಇದನ್ನ ನಾವು ಅವಲೋಕನ ಮಾಡ್ಬೋದು. ಅಂದರೆ ಅಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ, ನಾನು 7 ದಿನದಲ್ಲಿ ಆ ಕೆಲಸ ಸಿಗಬೇಕು, ಇದು ಒಂದು ಸ್ಥಿತಿ. ಅಥವಾ ಯಾವುದೋ ಒಂದು ಅಧಿಕಾರಿ ವರ್ಗಗಳ ಜೊತೆ ಭೇಟಿ ಆಗಬೇಕು, ನಮ್ಗೆ ಬೇಕಾಗಿರ್ತಕ್ಕಂಥ ಟೆಂಡರ್ನ ಮತ್ತೊಂದನ್ನ ಪಡಿಬೇಕು ನಾನು, ಅದು ನಮ್ಗೆ ಕೆಲಸ ಆಗಬೇಕು, ಇದು. ಹಾಗೆ ಏನಾದರೂ ಒಂದು ಆಸೆ ಮನುಷ್ಯನಿಗೆ ತಕ್ಷಣವೇ ಆಗಬೇಕು, ನನ್ನ ಕೆಲಸ ಈಡೇರಬೇಕು ಅನ್ನೋವಂಥ ಕೋರಿಕೆ ಅಂತ ಹೇಳ್ಬೋದು ನಾವು. ಕೆಲವೊಂದನ್ನು ಏನಾಗುತ್ತೆ ಅಂದರೆ, ನಾವು ನಮ್ಮ ಪಾಡಿಗೆ ನಾವು ಸರಿ ಮಾಡ್ಕೋಬೇಕು. ಇವತ್ತು ನನಗೆ ಯಾರೋ ಮ್ಯಾನೇಜರ್ ಇಂಥ ಕೆಲಸ ಕೊಟ್ಟಿದ್ದಾನೆ, ನನಗೆ ಸಂಜೆ ಒಳಗಡೆ ಮುಗಿಸ್ಬೇಕು. ಅದು ಅವನ ಸಾಮರ್ಥ್ಯ, ಸ್ವಸಾಮರ್ಥ್ಯದ ಮೇಲೆ ನಿರ್ಧಾರ ಆಗಿರುತ್ತೆ. ಇದಕ್ಕೆ ಯಾರೂ ಹೊಣೆಗಾರರಾಗೋದಿಲ್ಲ. ಕೆಲಸ ಕೊಟ್ಟಿರೋರು ಮತ್ತು ಕೆಲಸ ತಗೊಂಡಿರೋರು ಇಷ್ಟೇ ಜನರಲ್ಲಿ ಇರುವಂಥ ಒಂದು ಒಪ್ಪಂದ. ಇವತ್ತು ಇಷ್ಟು ಗೋಡೆ ಕಟ್ಟಬೇಕಂದ್ರೆ ಮೇಸ್ತ್ರಿ ಹೇಳಿರ್ತಾನೆ, ಗಾರೆಯವ್ರು ಕೆಲಸ ಮಾಡಲೇಬೇಕು. ಅದು ಒಪ್ಪಂದ. ಇದು ಶಾಸ್ತ್ರದಲ್ಲಿ ಬರೋದಿಲ್ಲ. ಶಾಸ್ತ್ರದಲ್ಲಿ ಬರೋದೇನಂತಂದರೆ, ನಾನು ಹೆಂಗಾರ ಮಾಡಿ ಈ 7 ದಿನದಲ್ಲಿ ಒಂದು ಜಾಬ್ ಪಡಿಬೇಕು, ಅಥವಾ ನನಗೆ ಪ್ರಮೋಷನ್ ಆಗಬೇಕು, ಅನಿರ್ದಿಷ್ಟವಾಗಿ ಸಲ್ಲಿಸುವಂತಹ ಬೇಡಿಕೆ. ಅಥವಾ ನನಗೆ ಈ ಮದುವೆಗೆ ಈ ರೀತಿ ಹುಡುಗಿ ಸಿಗಬೇಕು, ಏನಾದರೂ ಒಂದು ಬೇಡಿಕೆಗಳಿರ್ತದೆ. ಅಥವಾ ಮುನಿಸ್ಕೊಂಡಿರ್ತದೆ ದಾಂಪತ್ಯ, ನನ್ನ ಗಂಡ ಬಂದು ಕರ್ಕೊಂಡು ಹೋಗ್ಬೇಕು, ಅಥವಾ ನನ್ನ ಹೆಂಡತಿ ಬಂದುಬಿಡಬೇಕು, ಈ ರೀತಿ ಮನಸ್ಥಿತಿ. ಹೀಗೆ ಸಾವಿರಾರು ರೀತಿಯಲ್ಲಿ ಲೆಕ್ಕಾಚಾರ ಮಾಡುವುದು. ಕೆಲವೊಂದು ನಮ್ಮ ಕೈಯಲ್ಲಿ ನಿಯಂತ್ರಣ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಆ 7 ದಿನನೋ 1 ದಿನನೋ 2 ದಿನನೋ ಅದನ್ನು ಪಡಿಬೇಕು ಅಂತಕ್ಕಂಥ ಮನಸ್ಥಿತಿ. ಅಂದರೆ ಅದು ನನ್ನ ಕೈಯಲ್ಲೂ ಇರಲ್ಲ. ಅದು ನಮ್ಮ ಕೈಯಲ್ಲಿ ಇರೋದನ್ನ ನಾವೇ ಮಾಡ್ಕೊಳ್ಳೋದು. ಕರೆಕ್ಟ್ ಅಲ್ಲ? ಇದು ವಿಷಯ ಸ್ಥಿತಿ. ಇಂಥದ್ದನ್ನ ನಾವು ಪರಿಹಾರದಲ್ಲಿ ನಾವು ನೋಡ್ಬೋದಾಗಿದೆ. ಖಂಡಿತವಾಗಿ ಅದು ಹಾಗೆ ಆಗುತ್ತೆ ಅಂತಲೂ ಹೇಳ್ಬೋದಾಗಿದೆ. ಓಕೆ ಗುರುಗಳೇ, ಇವಾಗ ಅದೇ ಕೆಲವೊಂದಷ್ಟು ಕೆಲಸಗಳು ನಮ್ಮ ಕೈಯಿಂದ ಆಗುವಂಥದ್ದು ನಾವು ಮಾಡ್ಬೋದು. ಬಟ್ ನಮ್ಮ ಕೈ ಮೀರಿ ಹೋಗುವಂಥದ್ದು 1 ವಾರದಲ್ಲಿ ಆಗಬೇಕು ಅಂದರೆ ಏನು ಪರಿಹಾರಗಳು ಮಾಡ್ಕೋಬೋದು ಗುರುಗಳೇ? ನೋಡಿ, ಎಲ್ಲಾನು ಇದು ಆಸೆಗೂ ಸಂಬಂಧಪಟ್ಟಿದ್ದಾಗಿರುತ್ತೆ, ಮತ್ತೆ ಕೆಲಸನೂ ಇರ್ತದೆ, ಅಥವಾ ಅವನ ಬೇಡಿಕೆ ಕೂಡ ಅಂತಾನು ಹೇಳ್ಬೋದು. ನಾವು ಆಗುವಂಥದ್ದನ್ನು ನಾವು ಮಾಡ್ಬೋದು. ಸುಮ್ಮನೆ ಏನೋ ಒಂದು ಯಾರೋ ಗೊತ್ತಿಲ್ಲದೆ ಇರೋ ಜಾಗದಿಂದ ನನಗೆ ಕೆಲಸ ಸಿಗಲಿ ಅನ್ನೋದು ತಪ್ಪಾಗುತ್ತೆ. ಕೆಲಸಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ, ಅದರಿಂದ ನನಗೆ ಆ ಕಂಪ್ನಿಯಲ್ಲಿ ಕೆಲಸ ಸಿಗಲಿ ಅನ್ನೋದು ಕರೆಕ್ಟ್ ಇದೆ ವಿಷಯ. ಹೀಗೆ ನಾವು ವ್ಯವಸ್ಥೆ, ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರೆ, ಅದರಲ್ಲಿ ನಾವು ಪಾಲುದಾರರಾಗಿದ್ದರೆ ಮಾತ್ರ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ನೋಡಿ, ಪರಿಹಾರಕ್ಕೆ ಹೋದಾಗ ಈ ಶಿವನ ದೇಗುಲದಲ್ಲಿ ವಾಹನ ನಂದಿ, ಶಿವನ ವಾಹನ ನಂದಿ, ಶಿವನ ದೇಗುಲದಲ್ಲಿ ಮುಂದೆನೂ ಕೂಡ ನಂದಿ ಇರುತ್ತೆ. ಮೊದಲು ಶಿವನ ದೇಗುಲಕ್ಕೆ ಹೋಗಿ ಮೌನವಾಗಿ ಮಾತಾಡಬೇಡಿ.
ಮತ್ತು ಪೂಜೆನೂ ಕೂಡ ಮೌನವಾಗಿ ಮಾಡಿ. ಅದೇನು ಹೂವನ್ನು ಕೊಡ್ತಿರೋ, ಪೂಜೆ ಮಾಡ್ತಿರೋ, ನಮ್ಮ ಭಕ್ತಿಯಿಂದ ನಮಸ್ಕಾರ ಮಾಡ್ತಿರೋ, ಮುಗಿಸ್ಕೊಡಿ. ಹಾಗೆ ಒಂದು ಸುತ್ತು ಹಾಕಿ ದೇವಸ್ಥಾನ, ಅಥವಾ ಮೊದಲೇ ಒಂದು ಸುತ್ತು ಹಾಕಿಬಿಟ್ಟು ದೇವ್ರ ದರ್ಶನ ಮಾಡ್ಬೋದು. ಕೆಲವೊಂದು ಜಾಗದಲ್ಲಿ ಕೆಲವೊಂದು ಪದ್ಧತಿಗಳಿವೆ. ನಂದಿಯ ಈ ಎಡ ಕಿವಿಯ ಭಾಗದಲ್ಲಿ ಕೈ ಇಟ್ಟು ಬಲಗಿವಿಯಲ್ಲಿ ನೀವು ಹೇಳಬೇಕು. ಏನದು? ಮೊದಲು ಓಂ ನಮಃ ಶಿವಾಯ ಮೊದಲು ಹೇಳಬೇಕಾಗಿರೋದು ಓಂ ನಮಃ ಶಿವಾಯ. ಅಲ್ಲಿ ಗಂಟ ನೀವು ಮಾತಾಡಬಾರ್ದು. ತದನಂತರವಾಗಿ ನಿಮ್ಮ ಇಷ್ಟಾರ್ಥ ಅಥವಾ ಆಸೆ ಅಥವಾ ಕೆಲಸ, ನಿಮ್ಮ ಬೇಡಿಕೆ, ಇದನ್ನು ಇಡಿ ನಂದಿಯ ಕಿವಿಯಲ್ಲಿ ಹೇಳಿ. ಹಾಗೆ ನೀವು ಮೌನವಾಗಿ ಮನೆ ಕಡೆ ಹೊರಡಿ. ಈ ಕೆಲಸ ನೀವು ಮಾಡಿ. ಆದಷ್ಟು ಸೋಮವಾರ ಮಾಡಿದ್ರೆ ಬಹಳ ಒಳ್ಳೆಯದು. ಖಂಡಿತ ನಿಮ್ಮ ಆಸೆ ಆ ಒಂದು 7 ದಿನದ ಒಳಭಾಗದಲ್ಲೇ ಈಡೇರ್ತಕ್ಕಂಥದ್ದು ಸಾಧ್ಯತೆ 100% ಇದೆ. ಅಷ್ಟರ ಮಟ್ಟಿಗೆ ಅದೊಂದು ಸಹಜವಾಗಿ ನೋಡ್ತಾ ಇರ್ತೀರಿ ನೀವು. ನಂದಿ ಕಿವಿಯಲ್ಲಿ ಹೇಳೋದು ಬಹಳಷ್ಟು ಜನ ನೋಡಿರ್ತೀರ ನೀವು, ಅಥವಾ ನೀವು ಮಾಡಿರ್ತೀರ, ಗೊತ್ತಿಲ್ಲ. ಅದು ಈ ರೀತಿ ಮಾಡಿ. ಖಂಡಿತ ಇದು ಶೀಘ್ರವಾಗಿ ಫಲದಾಯಕವಾದಂಥ ಅಂಶಗಳನ್ನು ತಂದುಕೊಡುತ್ತೆ. ಈ ನಿಮ್ಮ ಇಷ್ಟಾರ್ಥಗಳು ಈಡೇರಲಿಕ್ಕೆ ಬೇಗನೆ ಇದು ಅನುವು ಮಾಡಿಕೊಡುತ್ತೆ. 1 ದಿನದಲ್ಲಾಗಲಿ ಅಥವಾ 7 ದಿನದಲ್ಲಾಗಲಿ, ಒಟ್ಟಿನಲ್ಲಿ ಹಾಗೇ ಆಗುತ್ತೆ. ಅಂಥ ಒಂದು ಗ್ಯಾರಂಟಿ ಪರಿಹಾರ ಇದೆ. ಗುರುಗಳಿಗೆ ಸಾಮಾನ್ಯವಾಗಿ ಇದು ನಾವು ನೋಡ್ತಾ ಇರ್ತೀವಿ. ಅಂದರೆ ಈ ಶಿವನ ದೇಗುಲದಲ್ಲಿ ನಂದಿ ಕಿವಿಯಲ್ಲಿ ಮಾತಾಡುವಂಥದ್ದು, ಏನು ಮಾತಾಡ್ತಾ ಇರ್ತಾರೆ ಅಂದರೆ ನಮಗೂ ಒಂದು ಕುತೂಹಲ ಇರುತ್ತೆ. ಯಾಕೆಂದರೆ ಅವ್ರಿಗೆ ಆ ಸಕ್ಸಸ್ ಆಗಿರ್ಬೋದು ಈ ರೀತಿಯಾದ ಹೇಳ್ಕೊಂಡಾಗ. ಇದು ಸಾಧ್ಯನಾ ಗುರುಗಳೇ? ಅಥವಾ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಇದು ರೀತಿ ರಿವಾಜುಗಳು? ಅಲ್ಲ, ಸಾಧ್ಯ ಇರೋದ್ರಿಂದನೇ ಮಾಡೋದು. ಇದು ನಾನು ಹುಟ್ಟಿಸ್ಕೊಂಡು ಹೇಳೋವಂಥದ್ದು ಏನಲ್ಲ. ಇದು ಕಾಲಾಂತರದಿಂದನೇ ಬಂದಿದೆ. ನಂದಿ ಕಿವಿಯಲ್ಲಿ ಹೇಳೋವಂಥದ್ದು, ಬೇಡಿಕೆ ಹೇಳುವಂಥದ್ದು, ಆಸೆ ಹೇಳುವಂಥದ್ದು, ಕೇಳ್ಕೊಳ್ಳೋದು ಇದ್ದೇ ಇದೆ. ಕೆಲವೊಬ್ರು ಹೇಳ್ಕೊಳ್ಳೋದಿಲ್ಲ, ಕೆಲವೊಬ್ರು ಇದ್ರ ಬಗ್ಗೆ ಹೇಳ್ತಾರೆ. ಇರುವಂಥ ಸತ್ಯನ ಎಲ್ಲರೂ ಹೇಳ್ಕೊಳ್ಳಲ್ಲ. ಈಗ ನಿಮ್ಮ ಸ್ನೇಹಿತರು ಯಾರೋ ಬಂದು ಮಾಡ್ತಾರೆ ಅನ್ಕೊಳ ಅವ್ರು ಬಂದು ನಿಮ್ಮ ಹತ್ರ ಹೇಳ್ಕೊತಾರೆ, ನಂದಿ ಕಿವಿಯಲ್ಲಿ ಹೋಗಿ ಹೇಳಿದ ತಕ್ಷಣ ನಿಂಗಾಯ್ತು, ನನ್ನ ಕೆಲಸ ಆಯ್ತು ಅಂತ. ಕೆಲವೊಬ್ರು ಹೇಳ್ಕೊಳ್ಳೋದಿಲ್ಲ. ಸುಮ್ಮನೆ ಅವರು ಗೊತ್ತಿರೋ ಸತ್ಯನ ಮುಚ್ಚಿಬಿಡ್ತಾರೆ, ಹಾಗೆ ಮರೆ ಮಾಚಿಬಿಡುತ್ತೆ. ಕೆಲವೊಬ್ರು ಗೊತ್ತಾಗೋದಿಲ್ಲ. ಇನ್ನು ಕೆಲವೊಬ್ರಿಗೆ ನೋಡ್ತಾ ಇರ್ತಾರೆ, ಅವ್ರು ಏನೋ ಮಾಡ್ತಾ ಇದ್ದಾರೆ, ಅವ್ರದ್ದೇನೋ ಪೂಜೆ ಇರ್ಬೋದು ಅನ್ಕೊಂಡು ಅವರು ಅದ್ರ ಬಗ್ಗೆ ಜ್ಞಾನನೂ ಕೊಡೋದಿಲ್ಲ. ಕೆಲವೊಂದು ಗೊತ್ತಿರೋದ್ರ ವಿಷಯನ ನಾವು ತಿಳಿಸ್ಬೇಕಾಗಿರುತ್ತೆ. ಸಹಜವಾಗಿ ನಾವು ಹುಟ್ಟಿಸ್ಕೊಂಡು ಹೇಳೋವಂಥದ್ದು ಏನಿಲ್ಲ. ಇಲ್ಲಿ ಎಲ್ಲ ದೇಗುಲಗಳಲ್ಲೂ ಮಾಡ್ತಾ ಇರ್ತಾರೆ. ಅದರಲ್ಲೂ ಹೆಣ್ಮಕ್ಳು ನೋಡಿ ಪಿಸು ಅಂತ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಇಷ್ಟ ಅದು, ಹೀಗೆ ಮಾಡೋದವರು. ಇದನ್ನ ನಾವು ಸಾರ್ವಜನಿಕವಾಗಿ ತಿಳಿಸ್ತಾ ಇದ್ದೀವಿ. ಖಂಡಿತ ಮಾಡಿ. ಇದು ಕಳ್ಕೊಳ್ಳೋದಾದ್ರೆ ಏನಿದೆ? ಒಂದು ಒಳ್ಳೇದಾಗುತ್ತೆ ಅನ್ನೋದೇನಿದೆ? ಒಳ್ಳೇದಾಗಬೇಕಂದ್ರೆ ಈ ಒಂದಷ್ಟು ಸಮಯ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಹೇಗಿದ್ರೆ ಸಹಜವಾಗಿ ದೇವಸ್ಥಾನಕ್ಕೆ ಹೋಗ್ತೀರ. ಆ ಸಮಯದಲ್ಲಿ ಈ ಒಂದು ಪರಿಹಾರ ಮಾಡಿದ್ರೆ ನಿಮ್ಮ ಆಸೆನೂ ಈಡೇರಲಿ, ಚೆನ್ನಾಗಿರಲಿ, ಬಹಳಷ್ಟು ವಿಜೃಂಭಣೆಯಾಗಿ ಜೀವನ ಮಾಡಿ. ಗುರುಗಳು, ಈಗ ಈ ಆಸೆ ಅಥವಾ ಕೆಲಸ ಆಗ್ಬೇಕು ಅಂತ ಹೇಳ್ಕೊಳ್ಳೋದು ಬೇಡಿಕೆ ರೂಪದಲ್ಲಿ ಹೇಳ್ಕೊಳ್ಬೇಕಾ, ಅಥವಾ ಇದು ನಡೆದಿದೆ ಅನ್ನುವಂಥ ರೂಪದಲ್ಲಿ ಹೇಳ್ಕೊಳ್ಬೇಕಾ? ಹೆಂಗೆ ಹೇಳ್ಬೇಕು? ಅವರ ಮನಸ್ಸಿನ ಭಾವನೆ ಅದು. ನಾನೀಗ ಒಂದು ಬೇಡಿಕೆ ಇಡ್ತೀನಿ, ಅದು ಬೇಡಿಕೆ ಅನ್ನೋದಾದ್ರೂ ತಗೋಬಹುದು. ನನಗೊಂದು ಕಾರ್ ಬೇಕು ಅಂದ್ರೆ ಅದು ಆಸೆ ಅಂತ. ಆಸೆ ಪಡೋವಂಥದ್ದು ಕಾರ್ ಬೇಕು ಅನ್ನೋದು. ನಾನು ಬೇಡಿಕೆ ಇಡ್ತೀನಿ, ಬೇಡಿಕೆನೂ ಆಸೆನೂ ಒಂದೇ ಆಗುತ್ತೆ. ನಾವು ಹೇಗಾದ್ರೂ ಇಡ್ಬೋದು ಅದನ್ನ. ಅಥವಾ ನನ್ನ ಕೆಲಸದಲ್ಲಿ ಜಯ ಸಿಗ್ಲಿ ಅಂತ ಹೇಳ್ಬೋದು. ನಾನೊಂದು ಕೆಲಸನೂ ಹೇಳ್ಬೋದು. ನಾನು ಭಗವಂತನಿಗೆ ಒಂದು ಕೆಲಸ ಕೊಟ್ಬಿಡ್ತೀನಿ. ಏನಂತಂದರೆ, ನನಗೆ ಇಂಥ ಕಂಪ್ನಿಯಿಂದ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ, ಅವರು ನನಗೆ ಸೇರಿಸ್ಕೊಳ್ಬೇಕು, ಅದನ್ನು ನನಗೆ ಮಾಹಿತಿ ಬರಬೇಕು. ಭಗವಂತ ನಾನು ಕೆಲಸ ಕೊಡ್ಬೋದು, ಆಸೆ ಅಂತಲೇ ಹೇಳ್ಬೋದು, ಬೇಡಿಕೆ ಇಡ್ಬೋದು. ಅದು ನಮ್ಮ ಮನಸ್ಸಿಗೆ ಬಂದಿದ್ದದು ಅಷ್ಟೇ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅದು ನಡೆಯುವಂಥ ಪ್ರಸಂಗ ಇರ್ಬೋದು. ಹಾಗೆ ಅದು ನಮ್ಮ ಕೈಯಲ್ಲಿ ಇರಬಾರ್ದು. ಅದು ಅಂದರೆ ಅವ್ನು ಯಾವಾಗಾದ್ರೂ ಅವ್ನು ರಿಜೆಕ್ಟ್ ಮಾಡ್ಬೋದು ಕೆಲಸದಿಂದ, ಅಥವಾ ಅವನು ಆಫರ್ ಲೆಟರ್ ಕಳಿಸ್ಬೋದು, ಬೇರೆ ವಿಷಯ. ಹೀಗೆ ಅನ್ನೋದು ನಾವು ಜಡ್ಜ್ ಮಾಡಬಾರ್ದು. ಬಟ್ ನಿಮ್ಗೆ ಅದೇ ಹೇಳಿದ್ದು ನಾನು, ಒಂದು ಕೆಲಸ ಕೊಟ್ಟಿದ್ದೇನೆ ಮನುಷ್ಯ ಅಂದರೆ ಆ ಕೆಲಸ ನೀವು ತೊಗೊಂಡಿದ್ದೀರಂದರೆ ನೀವು ಕೆಲಸ ಮುಗಿಸ್ಲೇಬೇಕು. ಇದು ನಿಮ್ಮ ಇಚ್ಛೆ. ಅದು ಹೋಗ್ಬಿಟ್ಟು ಭಗವಂತನ ಮುಂದೆ ಕೂತ್ಕೊಂಡು ಹೇಳಿ ನೀವು ತೊಗೊಂಡಿದ್ರೆ ನೀವು ಮಾಡಲೇಬೇಕು. ಇದು ಕಾರ್ಯದ ಪಟುತ್ವ. ಒಂದು ಗೋಡೆ ಕಟ್ಟಬೇಕಂದ್ರೆ ಕಟ್ಟಲೇಬೇಕಷ್ಟೇ. ಇದು ಪಟುತ್ವ. ಬೇಡಿಕೆ ಬೇರೆ ಇರುತ್ತೆ. ಅದನ್ನು ಅರ್ಥೈಸ್ಕೊಂಡು ಅಲ್ಲಿ ಹೋಗಿಡು. ಅವ್ರವ್ರು ಬಿಟ್ಟಿದ್ದು ಅವ್ರವ್ರ ವಿಷಯ. ನಂಗೆ ಶಕ್ತಿ ಕೊಡು ಅಂತ ಕೇಳ್ಬೋದು, ಭಕ್ತಿ ಕೊಡು, ಯುಕ್ತಿ ಕೊಡು ಅಂತ ಕೇಳ್ಬೋದು, ನಂಗೆ ದುಡ್ಡು ಕೊಡು ಅಂತ ಕೇಳ್ಬೋದು,
ನನಗೊಂದು ಕಾರ್ ಬೇಕು, ಮದುವೆ ಆಗಬೇಕು, ಹುಡುಗಿ ಬೇಕು, ಗಂಡ ಬೇಕು, ಹೆಂಡತಿ ಏನು ಬೇಕಾದ್ರೆ ಬರ್ಬೋದು. ಕೆಲವರು ನನ್ನ ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಅಂತ ನಾವು ಕೇಳ್ಬೋದು. ಅವ್ರ ಮನಸ್ಸಿಗೆ ಬಿಟ್ಟಿತ್ತು. ಬಟ್ ಆಗಲಿ, ಶುಭ ಆಗಲಿ, ಒಳ್ಳೇದಾಗಲಿ, ಹಿಂಗಾದ್ರೂ ಒಂದು ಕೆಲಸ ಆಗಲಿ, ಜನ ಚೆನ್ನಾಗಿರಲಿ. ಅಂದ್ರೆ ಗುರುಗಳು ಏನ್ ಬೇಕಾದ್ರೂ ಕೇಳ್ಕೊಬೋದ ಗುರುಗಳೇ? ಅಂದ್ರೆ ಕೆಲವೊಬ್ರಿಗೆ ಅತಿಯಾದ ಆಸೆ ಇರುತ್ತೆ, CM ಆಗಬೇಕು, PM ಆಗಬೇಕು, ಆ ರೀತಿ ಎಲ್ಲ ಕೇಳ್ಕೊಬೋದ ಗುರುಗಳು? ನೋಡಿ, ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆ ಕೇಳಿದ ತಕ್ಕನಂಗೆ ಕೆಲಸ ಮಾಡಬೇಕು. CM ಆಗಬೇಕು, PM ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ಆಗ್ಬೋದು. ನಿಜ. ಕೇಳ್ಕೊಂಡಿದ್ದೀನಿ ನೋಡಿ, ನಾನು ಕೇಳ್ಕೊಂಡು ಮನೆಯಲ್ಲಿ ಹೋಗಿ ಕುತ್ಕೊಂಡ್ರೆ ಆಗ್ತದೆ. ಕೇಳಿದ್ದನ್ನ ಅದ್ರ ನಿರಂತರವಾದಂಥ ಸತತವಾದಂತಹ ಪ್ರಯತ್ನ, ಏಳು ಬೀಳು ನಷ್ಟ ಅದ್ರ ಹಿಂದೆ ಬೀಳ್ಬೇಕು. ಅವಾಗಲೇ ಆಗ್ಬೋದು. ಅದು ಸುಮ್ಮನೆ ಕೇಳ್ಕೊಂಡು ಬಂದು ಮನೇಲಿ ಕುತ್ಕೊಂಡಿದ್ದ ತಕ್ಷಣ ಕರೆದ್ಬಿಟ್ಟು ಅವರು ಏನು ಗಾದಿ ಕೊಡೋದಿಲ್ಲ ಯಾರು. ಎಲ್ಲ ನಿಮಗೆ ಗೊತ್ತಿರ್ತದೆ. ಶ್ರಮದ ಹಿಂದೆ ಆ ಕೆಲಸದ ಒಂದು ವಿಚಾರದಲ್ಲಿ ನಾವು ಪಾಲ್ಗೊಂಡಿರ್ಬೇಕು. ಈಗ ನೋಡಿ, ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ದೀವಿ ಅನ್ನೋದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ. ಅಟೆಂಡ್ ಆಗಿಲ್ಲ ಅಂದರೆ ನಾನು ಇನ್ಫೋಸಿಸಿಂದ ಕೆಲಸ ಸಿಗ್ಬೇಕು ಆಗುತ್ತಾ? ಇಲ್ಲ. ನೀವು ಯಾರು ಅನ್ನೋದು ಗೊತ್ತಿದೆಯಾ ಇನ್ಫೋಸಿಸ್? ಇಲ್ಲ ಇಲ್ಲ. ಅದಕ್ಕೆ ಸಾಧ್ಯ. ಹೀಗೆ ಅರ್ಥೈಸ್ಕೊಳ್ಬೇಕು. ನೀವು CM ಆಗಬೇಕು, PM ಆಗಬೇಕು. ಆಗ್ಬೇಕಾದ್ರೆ ನೀವು ಕೆಲಸ ಮಾಡಿ, ನೀವು ನಿಂತ್ಕೊಳ್ಳಿ, ಅಥವಾ ನೀವು ಜನಸೇವೆ ಮಾಡಿರಿ, ನೀವು ಪ್ರಜಾಸತ್ತಾತ್ಮಕವಾದಂಥ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಿ, ಎಲೆಕ್ಷನ್ ನಿಂತ್ಕೊಳ್ಳಿ. ಏನು ಮಾಡ್ತೀರಿ? ನೀವು ಪಕ್ಷೇತರವಾಗಿ ಹೋಗ್ತಿರೋ, ಜನಗಳಿಗೆ ಇಟ್ಕೊಂಡು ಹೋಗ್ತಾರೆ, ಯಾವ್ದು ರಾಜಕೀಯ ಪಕ್ಷದ ಜೊತೆಗೆ ಹೋಗ್ತಿರೋ, ನಿಮ್ಮ ಗುರಿ ಉದ್ದೇಶ ಒಪ್ಪಿಸಿ ಜನಗಳಿಗೆ, ನೀವೇನನ್ನ ತೋರಿಸಿ CM ಆಗಿ PM ಆಗಿ. ಪ್ರಜಾಪ್ರಭುತ್ವ ಇದು, ಯಾರು ತಡಿಲಿಕ್ಕಾಗಲ್ಲ. ಯಾರ್ಯಾರು ಏನೇನೋ ಆಗೋಗ್ಬಿಟ್ಟಿದೆ. ಇವತ್ತು ಸಿನಿಮಾ ಮಾಡೋರು ಕೂಡ CM ಆಗಿರ್ತಾರೆ, ಯಾವುದೋ ಒಂದು ರೈತರ ಮಗನೂ ಕೂಡ PM ಆಗಿರ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಚಹಾ ಮಾರೋರು ಕೂಡ PM ಆಗಿದ್ದಾರೆ. ಇದೆಲ್ಲ ವಿವರವಾಗಿ ಹೇಳೋವಂಥದ್ದೇನಿಲ್ಲ. ರಾಜಕೀಯದ್ದು ರಾಜಕೀಯ. ನೀವು ರಾಜಕೀಯ ಮಾಡಕ್ಕೆ ಬರುತ್ತಾ? ಕೇಳ್ಕೊಳ್ಳಿ, ಮಾಡಿ, ಯಾರು ಬೇಡ ಅಂತ. ಓಕೆ ಗುರುಗಳೇ, ಈಗ ಬೇರೆಯವ್ರು ಅಂದ್ರೆ ಕೆಲವರು ಇನ್ನೊಂದು ವಿಷಯ ಏನು, ಎಲ್ಲನೂ ಆಗ್ಬಿಡುತ್ತಾ ಅಂತ. ನಿಮ್ಗೊಂದು ವಯಸ್ಸಾಗಿರುತ್ತೆ, ನಾನೀಗ ಹೋಗ್ಬಿಟ್ಟು ಮತ್ತೆ ಹೆಂಗಾಗಕ್ಕಾಗುತ್ತಾ? ನಮ್ಮ ನಿಲುಕದೇ ಇರ್ತಕ್ಕಂಥದ್ದನ್ನ ನೀವು ಮಾಡ್ಬಿಡಿ. ಅರ್ಥ ಆಯ್ತಲ್ಲ? ಈಗ ಏಜ್ ಡಿವರ್ ಆಗ್ಬಿಟ್ಟಿದೆ, 40 ವರ್ಷ ಆಗ್ಬಿಟ್ಟಿದೆ, ನನಗೆ ಪೊಲೀಸ್ ನೌಕರಿ ತಗೋಬೇಕು ಆಗಲ್ಲ. ಅದು ಸಮಯ ಯಾವಾಗ್ಲೂ ಸಾಬೀತು ಮಾಡುವಂಥ ಸ್ಥಿತಿ. ನಮ್ಮ ಜ್ಞಾನ ಅಷ್ಟೇ, ಅದು ತಿಳ್ಕೊಂಡು ನಾವು ಯೋಚನೆ ಮಾಡಬೇಕು. ಓಕೆ ಗುರುಗಳು, ಇವಾಗ ಕೆಲವೊಬ್ರು ನೆಗೆಟಿವ್ ಆಗಿ ಕೇಳ್ಕೊಂಡ್ಬಿಡ್ತಾರೆ. ಅಂದ್ರೆ ಬೇರೆಯವ್ರಿಗೇನು ಇದು ಆ ಥರ ಆಗಬಾರ್ದು, ನಮ್ಗೆ ಇದು ಆಗಬಾರ್ದು ಆ ಥರ, ಇದ್ರ ನೆಗೆಟಿವ್ ಎಲ್ಲ ಕೇಳ್ಬಾರ್ದಾ? ಇದು ನೋಡಿ, ಸಾತ್ವಿಕವಾಗಿರ್ತಕ್ಕಂಥದ್ದು ಅಷ್ಟೇ. ನಾವು ಇದೇನು ತಂತ್ರ ಪರಿಹಾರಗಳಲ್ಲ. ಹೌದು, ಇದೊಂದು ಭಕ್ತಿಯ ಒಂದು ಮಾರ್ಗ. ನಂದಿ ಶಿವನ ಮುಂದೆ ಕುಂತಿರ್ತಾನೆ. ಶಿವ ಕಲಿಯುಗದಲ್ಲಿ ಬಹಳ ಬೇಗನೆ ಹೊರ ಕೊಡ್ತಕ್ಕಂಥ ದೈವ ಅಂತ ಹೇಳ್ತೀವಿ ಕಲಿಯುಗದಲ್ಲಿ. ಅದರಲ್ಲೂ ಕೂಡ ಹಿಂದೆನೂ ಅಷ್ಟೆ, ಶಿವ ಬೇಗ ಭಕ್ತಿಗೆ ಒಲಿಯುವಂಥದ್ದು. ಮಹಾವಿಷ್ಣು ಆಗಿರಲಿ, ಬ್ರಹ್ಮನಾಗಿರಲಿ ಅಷ್ಟು ಬೇಗ ಒಲಿಯುವಂಥವ್ರಲ್ಲ. ಶಿವನ ಯಾರು ಎಂಥವ್ರು ಇರಲಿ, ಏನು ಕೇಳಿ ಅದು ಕೊಟ್ಬಿಡ್ತಾರೆ. ಅಂದರೆ ಬೋಳಾಶಂಕರ ಅಂತ ಹೇಳ್ತೀವಿ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಅಷ್ಟು ವೇಗವಾಗಿ ಆ ವಾಹನ ಮುಂದೆ ಇರ್ತಲ್ಲ, ಅವ್ರ ಮುಂದೆ ಬೇಡಿಕೆ ಇಡ್ತೀವಿ ನಾವು. ಇಟ್ಟಾಗ ಅದು ಶಿವನಿಗೆ ತಲುಪುತ್ತೆ ಅನ್ನೋವಂಥ ಒಂದು ಪ್ರತೀತಿ. ಹಾಗೆಯೇ ಆ ನಂದಿಯ ಒಂದು ಸ್ಥಿತಿನೂ ಹಾಗಿರುತ್ತೆ. ಪ್ರಯತ್ನ ಮಾಡಿ ಗೊತ್ತಾಗುತ್ತೆ. ಓಕೆ ಗುರುಗಳೇ, ಸರಳವಾಗಿ ಯಾವ ರೀತಿ ಒಂದು ವಾರದಲ್ಲಿ ನಮ್ಮ ಕೆಲಸಗಳು ನಾವು ಪ್ರಯತ್ನ ಪಟ್ಟರೆ ಆ ಕೆಲಸ ಆಗುತ್ತೆ, ಯಾವ ರೀತಿ ಸಾಧ್ಯ ಮಾಡ್ಕೋಬೋದು ಅಂಥೇಳಿ ಸರಳ ಮಾರ್ಗವನ್ನು ತಿಳಿಸ್ಕೊಟ್ರಿ, ಭಕ್ತಿ ಮಾರ್ಗವನ್ನು ತಿಳಿಸ್ಕೊಟ್ರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಗುರುಗಳೇ. ನಮಸ್ಕಾರ. ವೀಕ್ಷಕರು ನೋಡಿದ್ರಲ್ಲ, ಈ ರೀತಿಯಾದಂಥ ಒಂದು ರೀತಿಗಳನ್ನು ನಾವು ಸಾಕಷ್ಟು ದೇವಸ್ಥಾನದಲ್ಲಿ ನೋಡಿರ್ತೀವಿ. ಅಂದರೆ ನಂದಿಯ ಒಂದು ಕಿವಿಯಲ್ಲಿ ಹೇಳುವಂಥದ್ದು. ಆದರೆ ಯಾವ ರೀತಿ ಕರೆಕ್ಟಾಗಿ ಹೇಳಿದ್ರೆ ನಮ್ಮ ಕೆಲಸ ಕಾರ್ಯಗಳು ನೆರವೇರುತ್ತೆ, ಅದು ನಾವು ಪ್ರಯತ್ನ ಪಟ್ಟಿದ್ರೆ ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ಫಾಲೋ ಮಾಡ್ಬೋದು. ಹಾಗೆ ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು, ಸಮಾಲೋಚನೆಯನ್ನು ನಡೆಸಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೇರವಾಗಿ ಕರೆ ಮಾಡ್ಬೋದು. ಅಥವಾ ನೇರವಾಗಿ ಬಂದು ಭೇಟಿಯಾಗಬೇಕು ಅಂತಿದ್ರೆ ಬೆಂಗಳೂರಿನ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿ ಗುರುಗಳ ಕಚೇರಿ ಇರುತ್ತೆ, ಅಲ್ಲಿಗೆ ಬಂದು ನೀವು ಭೇಟಿಯಾಗ್ಬೋದು. ನಮಸ್ಕಾರ.